ದೇವರ ಪರಿಶುದ್ಧ ನಾಮಗೆ ಸ್ತೋತ್ರವಾಗಲಿ. ಮಹಾ ಉಪವಾಸದ ದಿನಗಳ ಈ ದಿನದ ಧ್ಯಾನಕ್ಕಾಗಿ ಅರಸಿಕೊಂಡ ವೇದಭಾಗವು ವಿಶುದ್ಧ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 29ರಿಂದ ಇರುವ ವಚನಗಳು. ಯೇಸು ಕ್ರಿಸ್ತನು ಒಂದು ವಿನಯ ತುಂಬಿದ ಕತ್ತೆಯ ಮೇಲೆ ಹತ್ತಿ ಜೆರುಸಲೇಮ್ ನಗರವನ್ನು ಸಮೀಪಿಸುತ್ತಾನೆ. ಪ್ರೇಕ್ಷಕರು ಉತ್ಸಾಹದಿಂದ ತಮ್ಮ ಮೇಲಂಗಿಗಳನ್ನು ನೆಲದ ಮೇಲೆ ಹಾಸಿ ಖರ್ಜೂರದ ಗರಿಗಳನ್ನು ಬೀಸಿಕೊಂಡು ದೇವರನ್ನು ಸ್ತುತಿಸುತ್ತಾರೆ. ಅವರು ಯೇಸು ತಮ್ಮ ರಾಜ ಎಂದು ಸ್ವೀಕರಿಸಿದ್ದಾರೆ. ಅವರು ದೀರ್ಘಕಾಲದಿಂದ ಕಾದಿದ ಮೆಷಿಯ. ಆದರೆ ಯಾಕೆ ಈ ಆವೇಶ? ಯಾಕೆ ಈ ಜನರು ಆರಾಧನೆಯ ಭಾವದೊಂದಿಗೆ ಸ್ವೀಕರಿಸಿದ್ದಾರೆ? ಸರಿ, 100 ವರ್ಷಗಳಿಂದ ಜನರು ಒಬ್ಬ ರಕ್ಷಕನನ್ನು ಎದುರು ನೋಡಿದರು. ಗುಲಾಮ ಗಿರಿಯಿಂದ ತಮ್ಮನ್ನು ಬಿಡಿಸುವ, ತಮಗೆ ಸಮಾಧಾನ ನೀಡುವ ವಾಗ್ದಾನಗಳನ್ನು ನೆರವೇರಿಸುವ ಯೇಸುಕ್ರಿಸ್ತನನ್ನು ಅವರು ಕಾದಿದ್ದರು. ಈಗ ಈ ಘಟನೆಯ ಕುರಿತು ಆಲೋಚಿಸುವಾಗ ನಮಗೆ ನಾವೇ ಪ್ರಶ್ನೆ ಮಾಡೋಣ. ನಾವು ಸಂತೋಷದಿಂದಲೂ ಆವೇಶದಿಂದಲೂ ನಾವು ಯೇಸುಕ್ರಿಸ್ತನನ್ನು ನಮ್ಮ ಹೃದಯದೊಳಗೆ ಸ್ವಾಗತ ಮಾಡುತ್ತಿದ್ದೇವೆ. ಅವನ ಪಾದ ಬಳಿಯಲ್ಲಿ ನಮ್ಮ ಭಾರಗಳನ್ನು, ಚಿಂತಾವಿಷಯಗಳನ್ನು ಇಟ್ಟು ನಮ್ಮ ಜೀವಿತವನ್ನು ಅವನಿಗೆ ತೆರೆದುಕೊಡುತ್ತೇವೆ. ಪ್ರಿಯರೇ, ಕ್ರಿಸ್ತು ನಮ್ಮ ಜೀವನದಲ್ಲಿ ಅನ್ಯನಾಗಲು ಬಯಸುವವನಲ್ಲ, ಅವನು ನಮ್ಮ ರಾಜನಾಗಲು ಬಯಸುತ್ತಾನೆ. ನಾವು ಯಾರಾಗಬೇಕೆಂಬ ಭಾವಗಳ ಬಗ್ಗೆ ಆಲೋಚನೆ ಮಾಡುವವನು ಆಗಿದ್ದಾನೆ. ಅವನು ಜೆರುಸಲೇಮಿನ ಜನಗೆ ಮಾಡಿದಂತೆ ನಮಗೂ ಸಂತೋಷ, ಸಮಾಧಾನ, ಪ್ರತ್ಯಾಶೆಗಳನ್ನು ನೀಡಲು ಬಯಸುತ್ತಾನೆ. ಆದರೆ ಇಲ್ಲಿ ಒಂದು ಸಂಗತಿ ಇದೆ. ಕೆಲವೊಮ್ಮೆ ನಾವು ಯೆರೂಸಲೇಮಿನ ಜನರಿಂದ ಒಂದು ಆವೇಶದಲ್ಲಿ ಅವನಿಗೆ ಜಯಗಾರ ಹಾಕುತ್ತೇವೆ. ಆದರೆ ಮರುಕ್ಷಣ ನಮಗೆ ಕಷ್ಟಗಳು ಬಂದಾಗ ಅವನನ್ನು ಮರೆತು ಬಿಡುತ್ತೇವೆ. ಹಣ, ವಿಜಯ, ಜನಪ್ರಿಯತೆ ಇತ್ಯಾದಿ ವಿಷಯಗಳು ಅವನ ಸ್ಥಾನವನ್ನು ನಮ್ಮ ಹೃದಯದಲ್ಲಿ ತುಂಬಿಸುತ್ತದೆ. ಆದುದರಿಂದ ಈ ಉಪವಾಸ ದಿನಗಳ ಪ್ರಯಾಣದಲ್ಲಿ ನಮ್ಮ ಸ್ವಂತ ಹೃದಯವೇ ಆಲೋಚನೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಯೇಸುವನ್ನು ನಮ್ಮ ರಾಜನಾಗಿ ನಮ್ಮ ಹೃದಯದಲ್ಲಿ ಸ್ವೀಕರಿಸಲು ಸಾಧ್ಯವಾಗದ ವಿಷಯಗಳು ನಮ್ಮಲ್ಲಿ ಇದ್ದರೆ ಅದನ್ನು ದೇವರಲ್ಲಿ ಬೇಡಿಕೊಂಡು ಬಗೆಹರಿಸೋಣ. ತೆರೆದ ಕರಗಳೊಂದಿಗೆ ಹಾಗೂ ಸಂತೋಷದ ಹೃದಯಗಳೊಂದಿಗೆ ನಾವು ಯೇಸುವನ್ನು ನಮ್ಮ ಹೃದಯಕ್ಕೆ ಸ್ವೀಕರಿಸೋಣ. ಯಾಕೆಂದರೆ ಯೇಸುವನ್ನು ನಮ್ಮ ಹೃದಯದೊಳಗೆ ಸ್ವಾಗತ ಮಾಡುವುದರಿಂದ ಎಲ್ಲವೂ ಬದಲಾಗುತ್ತದೆ. ನಮ್ಮ ಬುದ್ಧಿಗೆ ಅತೀತವಾಗಿರುವಂದಾಗ ಶಾಂತಿ, ಸಮಾಧಾನವು, ನಿರಾಶೆಯ ಹೊಂದದ ನಿತ್ಯಜೀವವು ಅವನು ನಮಗೆ ನೀಡುತ್ತಾನೆ. ಆದುದರಿಂದ ಈ ಉಪವಾಸ ದಿನಗಳಲ್ಲಿ ಯೇಸುವನ್ನು ನಮ್ಮ ಹೃದಯಕ್ಕೆ ಸ್ವಾಗತಿಸೋಣ. ಯೇಸುವನ್ನು ನಮ್ಮ ರಾಜನಾಗಿ ಸ್ವೀಕರಿಸಲು ದೇವರು ನಮ್ಮನ್ನು ಬಲಪಡಿಸಲಿ. ಆಮೆನ್.